ಡಾಲಾಯ್ತ್ ಅವರ ಸಾರಥ್ಯದಲ್ಲಿ ದಿ ಫ್ರೈಡೆ ಟೈಮ್ಸ್ ನ್ಯೂಸ್. ಜಿಲ್ಲೆಗೆ ಆಗಿರುವ ಅನ್ಯಾಯವನ್ನ ರಾಜ್ಯಪಾಲರು ಮಧ್ಯಪ್ರವೇಶಿಸಿ ಸರಿಪಡಿಸುವಂತೆ ಆಗ್ರಹಿಸಿ ತಹಶೀಲ್ದಾರರ ಮುಖಾಂತರ ಮನವಿ ಸಲ್ಲಿಸಿದ ಜೆಡಿಎಸ್. ಜಿಲ್ಲೆಗೆ ಆಗಿರುವ ಅನ್ಯಾಯವನ್ನು ಸರಿಪಡಿಸಲು ತಾವು ಮಧ್ಯಪ್ರವೇಶಿಸಬೇಕು. ಈಗ ಆಡಳಿತ ನಡೆಸುತ್ತಿರುವ ರಾಜ್ಯ ಸರ್ಕಾರವು ನಮ್ಮ ತೆರಿಗೆ ನಮ್ಮ ಹಕ್ಕು ಎಂಬ ಶಿರೋನಾಮೆಯಡಿಯಲ್ಲಿ ಪ್ರತಿಭಟನೆ ಮಾಡಿ ಬಂದಿರುವುದು ತಮಗೆ ತಿಳಿದಿರುವ ವಿಷಯ. ನಮ್ಮ ಗದಗ ಜಿಲ್ಲೆಯಿಂದ ಸುಮಾರು 500 ಕೋಟಿ ರೂಪಾಯಿಗಳು ಪ್ರತಿ ವರ್ಷ ತೆರಿಗೆ ರೂಪದಲ್ಲಿ ರಾಜ್ಯ ಸರ್ಕಾರಕ್ಕೆ ಸಂಗ್ರಹವಾಗುತ್ತದೆ. ಆದರೆ ಮೊನ್ನೆ ಮಂಡಿಸಿರುವ ರಾಜ್ಯ ಬಜೆಟ್ನಲ್ಲಿ ಗದಗ ಜಿಲ್ಲೆಗೆ ಕವಡೆ ಕಾಸಿನ ಅನುದಾನ ಮಾತ್ರ ನೀಡಲಾಗಿದೆ. ಇಲ್ಲಿಯೂ ಕೂಡ ನಮ್ಮ ಜನರು ನಮ್ಮ ತೆರಿಗೆ ನಮ್ಮ ಹಕ್ಕು ಎಂದು ಪ್ರತಿಪಾದಿಸುತ್ತಿದ್ದಾರೆ. 500 ಕೋಟಿಗಳ ತೆರಿಗೆಯನ್ನ ಪಡೆಯುತ್ತಿರುವ ರಾಜ್ಯ ಸರ್ಕಾರವು ಕೇವಲ 50 ಕೋಟಿ ರೂಪಾಯಿಗಳ ಯೋಜನೆಯನ್ನ ನಮ್ಮ ಜಿಲ್ಲೆಗೆ ಕೊಟ್ಟಿರುತ್ತಾರೆ ಎಂದು ಆರೋಪಿಸಿ ಜೆಡಿಎಸ್ ರಾಜ್ಯ ವಕ್ತಾರ ವೆಂಕನಗೌಡ ಆರ್ ಗೋವಿಂದ್ ಗೌಡ್ರು ಇಂದು ನಗರದ ಗಾಂಧಿ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು. ಅಭಿವೃದ್ಧಿ ವಿರೋಧಿ ಸರ್ಕಾರಕ್ಕೆ ಗದಗ ಅಭಿವೃದ್ಧಿ ವಿರೋಧಿ ಸರ್ಕಾರಕ್ಕೆ ನೀರು ಕೊಡ್ತಿಲ್ಲ ಸುಳ್ಳು ಹೇಳಿ ಸರ್ಕಾರಕ್ಕೆ ಏನೇ ಬರಲಿ ಏನೇ ಬರಲಿ ಅನ್ಯಾಯ ಮಾಡಿದ ಸರ್ಕಾರಕ್ಕೆ ಅನ್ಯಾಯ ಮಾಡಿದ ಸರ್ಕಾರಕ್ಕೆ. ಮೊದಲೇ ಯಾವುದೇ ಅಭಿವೃದ್ಧಿ ಇಲ್ಲದೆ ಹಿಂದುಳಿದ ಜಿಲ್ಲೆಯಾಗಿರುವ ಗದಗ್ ಈಗ ಮತ್ತಷ್ಟು ಹಿಂದುಳಿಯಲು ಇದು ಕಾರಣವಾಗುತ್ತದೆ. ತಾವುಗಳು ಮಧ್ಯಪ್ರವೇಶಿಸಿ ಈ ಅನ್ಯಾಯವನ್ನು ಸರಿಪಡಿಸಬೇಕು. ಗದಗ್ ಜಿಲ್ಲೆಗೆ ಹೆಚ್ಚಿನ ಅನುದಾನ ಕೊಡಬೇಕೆಂದು ಮಾನ್ಯ ಮುಖ್ಯಮಂತ್ರಿಗಳಿಗೆ ತಾವು ನಿರ್ದೇಶಿಸಬೇಕು. ಅದರಂತೆಯೇ ರಾಜ್ಯ ಸರ್ಕಾರವು ನಡೆಸುತ್ತಿರುವ ಶಕ್ತಿ ಯೋಜನೆಯಿಂದ ವಿದ್ಯಾರ್ಥಿಗಳಿಗೆ ತುಂಬಾ ಅನಾನುಕೂಲವಾಗಿರುತ್ತದೆ. ವಿದ್ಯಾರ್ಥಿಗಳು ಬಸ್ಸಿನಲ್ಲಿ ಹತ್ತಲಾಗದೆ ಶಾಲೆಯನ್ನು ಬಿಟ್ಟಿರುವ ಸಾಕಷ್ಟು ಉದಾಹರಣೆಗಳಿವೆ. ಈಗ ಪರೀಕ್ಷಾ ಸಮಯ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಬಸ್ ಮೇಲೆ ಅವಲಂಬಿತವಾಗಿ ಪರೀಕ್ಷೆ ಬರೆಯಲು ವಿವಿಧ ಪರೀಕ್ಷಾ ಕೇಂದ್ರಗಳಿಗೆ ತೆರಳಬೇಕಾಗಿರುತ್ತದೆ. ಇಂಥ ಸಮಯದಲ್ಲಿ ಬಸ್ಗಳಲ್ಲಿ ಹತ್ತಲು ಜಾಗ ಸಿಗದಿದ್ದರೆ, ಅವರು ಪರೀಕ್ಷಾ ಕೇಂದ್ರಗಳಿಗೆ ಹೋಗಲು ಆಗದಿದ್ದರೆ ಈ ವಿದ್ಯಾರ್ಥಿಗಳ ಭವಿಷ್ಯವೇನು? ವಿದ್ಯಾರ್ಥಿಗಳ ಪರೀಕ್ಷೆಗೆ ಅನಾನುಕೂಲವಾದರೆ ಇದರ ಜವಾಬ್ದಾರಿ ಯಾರು? ಮಾರ್ಚ್ ಮೊದಲನೇ ವಾರದಲ್ಲಿ ಪಿಯುಸಿ ವಿದ್ಯಾರ್ಥಿಗಳ ಪರೀಕ್ಷೆಗಳು ಆರಂಭವಾದರೆ ತದಾದ ನಂತರ ಎಸ್ಎಸ್ಎಲ್ಸಿ ಪರೀಕ್ಷೆಗಳು ಆರಂಭವಾಗಲಿವೆ. ವಿದ್ಯಾರ್ಥಿಗಳ ಜೀವನದಲ್ಲಿ ಈ 2 ಪರೀಕ್ಷೆಗಳು ಅತ್ಯಂತ ಮಹತ್ವದ್ದಾಗಿರುತ್ತದೆ. ಬಸ್ಸುಗಳ ಮೇಲೆ ಅವಲಂಬಿತರಾಗಿರುವ ಲಕ್ಷಾಂತರ ವಿದ್ಯಾರ್ಥಿಗಳು ಹಾಗೂ ಅವರ ಪಾಲಕರು ಈಗ ಆತಂಕದಲ್ಲಿದ್ದಾರೆ. ತಾವು ತಕ್ಷಣ ಮಧ್ಯಪ್ರವೇಶಿಸಿ ಈ ಬಗ್ಗೆ ಸರ್ಕಾರದೊಂದಿಗೆ ಚರ್ಚಿಸಿ ವಿದ್ಯಾರ್ಥಿಗಳಿಗೆ ವಿಶೇಷ ಬಸ್ಸುಗಳ ವ್ಯವಸ್ಥೆ ಮಾಡಬೇಕು. ಅಥವಾ ಪರೀಕ್ಷಾ ಕಾಲ ಮುಗಿಯುವವರೆಗೂ ಈ ಶಕ್ತಿ ಯೋಜನೆಯನ್ನು ತಡೆಹಿಡಿದು ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಬರೆಯಲು ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಲು ನಾವು ತಕ್ಷಣ ರಾಜ್ಯ ಸರ್ಕಾರಕ್ಕೆ ನಿರ್ದೇಶನ ನೀಡಬೇಕೆಂದು ರಾಜ್ಯಪಾಲರಿಗೆ ವೆಂಕನಗೌಡ ಆರ್ ಗೋವಿಂದ್ ಗೌಡ್ ವಿನಂತಿಸಿದರು. ಪ್ರತಿಭಟನೆ ವೇಳೆ ಜೆಡಿಎಸ್ ಜಿಲ್ಲಾಧ್ಯಕ್ಷ ಮಕ್ತುಮ್ ಸಾಬ್ ಮುದೋಳ್, ಗದಗ ತಾಲೂಕಾಧ್ಯಕ್ಷ ಬಸವರಾಜ ಅಪ್ಪಣ್ಣವರ್, ಹಾಜಿ ಅಲಿ ಕೊಪ್ಪಳ್, ದೇವಪ್ಪ ಮಲಸಮುದ್ರ, ಪ್ರಫುಲ್ ಪುಣೇಕರ್, ಲಕ್ಷ್ಮಣ ನಾಯಕ್, ವೀರಪ್ಪ ಜಿರ್ಲಿ, ವೀರಣ್ಣ ಬಾಳಿಕಾಯಿ, ಶರಣಪ್ಪ ಹೂಗಾರ್, ಎಂಎಸ್ ಪರ್ವತ್ಗೌಡ್ರ, ಅಂಬರೀಶ್ ಅಂಗಡಿ, ಕುಮಾರ್ ಜಿಗಳೂರ್, ಶರಣಪ್ಪ ನಾಗೂರ್, ಶ್ರೀನಿವಾಸ್ ಮಾನೆ, ಹನುಮಂತ ಸಿಗೇನಹಳ್ಳಿ, ರಾಜಸಾಬ್ ತಹಶೀಲ್ದಾರ್ ಸೇರಿದಂತೆ ಇತರರು ಇದ್ದರು. ಇದು ಪರೀಕ್ಷಾ ಟೈಮು. ಈಗ PUC ಮತ್ತು SSLC ಎಕ್ಸಾಮ್ ಇನ್ನೇನು ಚಾಲುವಾಗೇ ಬಿಡ್ತಾವೆ. ಶಕ್ತಿ ಯೋಜನೆಯಿಂದ ವಿದ್ಯಾರ್ಥಿಗಳು ಬಸ್ ಹತ್ತಲಾರದಂಥ ಪರಿಸ್ಥಿತಿ. ಅಂಥದ್ರೊಳಗೆ ಈಗ ನಾಳೆ ಅವರು ಪರೀಕ್ಷಾ ಕೇಂದ್ರಕ್ಕೆ ಮುಟ್ಟಕ್ಕಾಗಲಿಲ್ಲ ಅಂತಂದರೆ, ಅವ್ರ ಪರೀಕ್ಷೆ ಬರೆಯೋಕ್ಕಾಗಲಿಲ್ಲ ಅಂದ್ರೆ ಅವ್ರಿಗೆ 1 ವರ್ಷ ಹೋಗ್ತೈತಿ, ಜೀವನ ಹಾಳಾಗ್ತೈತಿ. ಹಿಂಗೇನಾರು ಆದರೆ ಇದಕ್ಕೆ ರಾಜ್ಯ ಸರ್ಕಾರದ ನೇರ ಹೊಣೆ ಆಗುತ್ತೆ. ನಮ್ದು ಇದ್ರೊಳಗೆ ಬೇಡಿಕೆ ಏನಂದ್ರೆ, ಒಂದು ವಿದ್ಯಾರ್ಥಿಗಳಿಗೆ ವಿಶೇಷ ಬಸ್ಗಳನ್ನು ಕಲ್ಪಿಸ್ಬೇಕು. ಇಲ್ಲಪ್ಪ ಆಗಂಗಿಲ್ಲ, ನಮ್ಮ ಕಡೆ ಬಸ್ ಇಲ್ಲ, ಇಲ್ಲಿ ಸರ್ಕಾರ ಕಡೆ ಬಸ್ ಇಲ್ಲ, ಅದು ಒಂದು ಏನು 15-20 ದಿವಸ ಎಕ್ಸಾಮ್ ಇರ್ತಾವೆ, ಶಕ್ತಿ ಯೋಜನೆಯನ್ನು ತಡೆ ಹಿಡಿಬೇಕು. ಯಾಕಂದ್ರೆ ಅದ್ರ ಜೋಡಿ ಈಗ ಲಗ್ನ ಸೀಸನ್ನಾಗ ಹೆಣ್ಮಕ್ಳು ಮತ್ತು ಅಡ್ಡಾಡ್ತಾರೆ, ಮತ್ತು ಶಕ್ತಿ ಯೋಜನೆಗೆ ಇನ್ನೂ ಸ್ವಲ್ಪ ಜಾಸ್ತಿ ಹೆಣ್ಮಕ್ಳು ಅಡ್ಡಾಡಕತ್ತಾರೆ. ಅದಕ್ಕೆ ಇದ್ರೊಳಗೆ ವಿದ್ಯಾರ್ಥಿಗಳಿಗೆ ತೊಂದರೆ ಆಗುತ್ತೆ. ಆ ತೊಂದರೆ ಆಗಲಾರ್ದಂಗೆ ನೋಡ್ಕೊಳೋದು ರಾಜ್ಯ ಸರ್ಕಾರದ ಕೆಲಸ. ಇವತ್ತು ನಾವು ರಾಜ್ಯಪಾಲರಿಗೆ ಮನವಿ ಮಾಡಿದ್ವಿ, ಮಧ್ಯಪ್ರವೇಶ ಮಾಡಿ ರಾಜ್ಯ ಸರ್ಕಾರಕ್ಕೆ ಅವ್ರ ನಿರ್ದೇಶನ ನೀಡಬೇಕಂತೇಳಿ. ಅದ್ರ ಜೊತೆಗೇನೆ ಇವರೇನು ನಮ್ಮ ತೆರಿಗೆ ನಮ್ಮ ಹಕ್ಕು ಅಂಥೇಳಿ ದಿಲ್ಲಿ ಮಠ ಹೋಗಿ ನಾಟಕ ಮಾಡಿ ಬಂದರು ಇವರು. ಇವತ್ತು ನಮ್ಮ ಜಿಲ್ಲಾಲಿಂದ ಸುಮಾರು 400ರಿಂದ 500 ಕೋಟಿ ರೂಪಾಯಿ ಪ್ರತಿ ವರ್ಷ ತೆರಿಗೆ ಗದಗ ಜಿಲ್ಲಾಲಿಂದ ಹೋಗ್ತೈತಿ.
ಅಂಥ ಗದಗ ಜಿಲ್ಲೆಗೆ ಇವ್ರು ಮೊದಲ ಹಿಂದುಳಿದಂಥ ಜಿಲ್ಲೆಗೆ ಬರೀ ಒಂದು 20 ಕೋಟಿ ರೂಪಾಯಿ ಇವ್ರು ಏನೋ ಒಂದು ಮಾನ್ಯ ಬಜೆಟ್ನಾಗ ಘೋಷಣೆ ಮಾಡ್ಯಾರ. ಅದು ಬಿಟ್ಟರೆ ನಮ್ಮ ಜಿಲ್ಲಾಕ್ಕೆ ಏನೂ ಇಲ್ಲ. ಮೊದಲು ಇವರು ಇಲೆಕ್ಷನ್ ಮುಂಚೆ ಇಲ್ಲಿಯವರು ನಮ್ಮ ಸಚಿವರು MLA ಆಗೋಕ್ಕಿಂತ ಮುಂಚೆ ಇವ್ರನ್ನ ಕೈಗಾರಿಕೆ ತೊಗೊಂಡು ಬರ್ತೀನಿ, ವಿಶೇಷ ಅನುದಾನ ತೊಗೊಂಬರ್ತೀನಿ, ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತೇಳಿ ಸಾಕಷ್ಟು ಹೇಳಿ ಓಟ್ ಹಾಕಿಸ್ಕೊಂಡ್ರು. ಅಲ್ಲಿಂದ ಇಲ್ಲಿ ಮಠ 10 ತಿಂಗಳು ಇವತ್ತಿನ ಮಠನೂ ಗದಗಿಗೆ ಏನೂ ಬಂದಿಲ್ಲ. ಮತ್ತು ಇವರು ಇದನ್ನ ನೋಡಿದರೆ ಇವತ್ತು ಇಲ್ಲಿ ರಾಜಕೀಯ ಮಾಡ್ತಾರೆ ಅಂತ ಇವ್ರು ಮಾತಾಡಿದರೆ ಅವ್ರ ವಿರೋಧ ಪಕ್ಷದವ್ರು ರಾಜಕೀಯ ಮಾಡ್ತಾರೆ. ಮತ್ತು ಇದು ಏನಿದೆ ರಾಜಕೀಯನೇ ಇದೆ, ರಾಜಕೀಯ ಬಿಟ್ಟರೆ ಏನೈತಿ ಇದ್ರೊಳಗೆ? ಗದಗಿಗೆ ವಿಶೇಷ ಅನುದಾನ ಕೊಡಬೇಕು. ಮೊದಲೇ ಹಿಂದುಳಿದ ಜಿಲ್ಲಾ, ಇಲ್ಲಿ ಕೈಗಾರಿಕೆ ಇಲ್ಲ, ನೀರಾವರಿ ಇಲ್ಲ ಅಂಥದ್ರೊಳಗೆ ಇದನ್ನು ಮತ್ತೆ ಬಜೆಟ್ನಾಗೂ ನಮ್ಗೆ ಅನ್ಯಾಯ ಆಗೈತಿ. ನಾವೇನು 400-500 ಕೋಟಿ ರೂಪಾಯಿ ತೆರಿಗೆ ಕಟ್ತೀವಿ. ಅಂಥದ್ದು ವಿಶೇಷವಾದಂಥ ಪ್ಯಾಕೇಜನ್ನು ಗದಗಿಗೆ ಘೋಷಣೆ ಆಗಬೇಕು. ನಮ್ಮ ಯುವಕರಿಗೆ ಉದ್ಯೋಗ ಸಿಗುವಂಥ ಕೆಲಸ ಆಗಬೇಕು, ರೈತರಿಗೆ ನೀರಾವರಿ ಸಿಗುವಂಥ ಕೆಲಸ ಆಗಬೇಕು. ಏನು ಮಾಡಿದ್ರು ಇವತ್ತು ನಾವು ಉಲ್ಟಾ ಹೋಗಿದ್ದೆ ಅದರ ಸಲುವಾಗಿ ಅಂದರೆ ಇವತ್ತು ನಮ್ಮಲ್ಲಿ ಏನು ಅಭಿವೃದ್ಧಿ ಐತಿ ಉಲ್ಟಾ ಹೊಂಟುಬಿಟ್ಟೈತಿ, ಅಭಿವೃದ್ಧಿನೇ ಇಲ್ಲ ಇವತ್ತು. ಅದಕ್ಕೆ ನಾವು ಅದನ್ನು ಎತ್ತಿ ತೋರ್ಸೋಕೆ ನಮ್ಮ ಜಿಲ್ಲಾಡಳಿತ ಆಯ್ತು, ನಮ್ಮ ರಾಜ್ಯ ಸರ್ಕಾರ ಆಡಳಿತ ಆಯ್ತು, ನಮ್ಮ ಜಿಲ್ಲಾ ಸಲುವಾಗಿ ಉಲ್ಟಾನ ಹೊಂಟೈತಿ. ಇದು ಹೊರತು ಪೂರಕವಾದಂಥ ಯಾವುದೂ ಕೆಲಸ ಆಗಿಲ್ಲ. ಅದಕ್ಕೆ ಇದು ಉಲ್ಟಾ ಹೊಂಟೈತಿ ಅಂತ ತೋರಿಸೋ ಸಲುವಾಗಿ ಇವತ್ತು ಸರ್ಕಾರನ ಬಡಜನರ ಸಂಬಂಧ ನಾವು ಉಲ್ಟಾ ಇವತ್ತು ಪಾದಯಾತ್ರೆ ಮಾಡಿ ದಿ ಫ್ರೈಡೆ ಟೈಮ್ಸ್ ನ್ಯೂಸ್ ಗದಗ.